ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಬಗ್ಗೆ ನೋಡೋಣ. ನಾವು ಇಂದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆ 5ನೇ ತರಗತಿಯ ಗಣಿತ ವಿಷಯ. ಇದು ಮೊದಲನೇ ಪೇಜ್ನಲ್ಲಿ ಇರತಕ್ಕಂಥ ಮಾಹಿತಿ. ಇಲ್ಲಿ ವಿದ್ಯಾರ್ಥಿಯ ಹೆಸರು, SATS ಸಂಖ್ಯೆ ಹಾಗೆ ವಿದ್ಯಾರ್ಥಿಯ ಸಹಿ ಎಲ್ಲ ನಮೂದು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇರೋದು 1ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿತ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಇದೆ. ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನಾವು ಗುರುತಿಸಿ ಇಲ್ಲಿ ಆಪ್ಷನನ್ನು ಬರೆದು ಹಾಗೆ ಉತ್ತರವನ್ನು ಕೂಡ ಬರೆಯಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧವು ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧ 1, ಅದೇ ಸಂಖ್ಯೆ 10 ಅಥವಾ 0 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ, ಯಾವುದೇ ಒಂದು ಸಂಖ್ಯೆಯನ್ನು ನಾವು 0ಯಿಂದ ಗುಣಿಸಿದಾಗ ನಮಗೆ ಬರುವ ಉತ್ತರ 0 ಆಗಿರುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ 0. ಇನ್ನು ಮುಂದಿನ ಪ್ರಶ್ನೆ, ಇವುಗಳಲ್ಲಿ 4x2 ಪ್ರತಿನಿಧಿಸುವ ಚಿತ್ರ. ಈ ಚಿತ್ರಗಳಲ್ಲಿ 4x2 ಪ್ರತಿನಿಧಿಸುವಂಥ ಚಿತ್ರ ಯಾವುದು ಎಂದು ತಿಳ್ಕೊಳ್ಬೇಕು. ಇಲ್ಲಿ ನಮಗೆ 4x2 ಅಂದರೆ 4ರ 2 ಗುಂಪು ಅಂತ ಅರ್ಥ. 4ರ 2 ಗುಂಪು ಎಲ್ಲಿದೆ ನೋಡಿ, ಇಲ್ಲಿದೆ. ಹಾಗೆ ಇಲ್ಲಿಯೂ ಕೂಡ ಇದೆ, ಆದರೆ ಇಲ್ಲಿ ಚಿಹ್ನೆಯನ್ನು ಗಮನಿಸಿ. 4 + 4 ಅಂತ ಇದೆ, ಇಲ್ಲಿ 4 × 4 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 4 + 4 ಅಂದರೆ 4ರ 2 ಗುಂಪುಗಳು ಅಂತ. ಇಲ್ಲಿ ಇದನ್ನು ಹಾಕಿದರೆ ನಾವು 4ರ 4 ಗುಂಪುಗಳು ಅಂತ ಅರ್ಥ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 4 + 4. ಇನ್ನು ಭಾಗಾಕಾರವೆಂದರೆ ಪುನರಾವರ್ತಿತ ಡ್ಯಾಶ್ ಅಂತ ಇದೆ. ಸಂಕಲನ, ಗುಣಾಕಾರ, ವ್ಯವಕಲನ, ಅಂದಾಜಿಸುವಿಕೆ. ಭಾಗಾಕಾರವೆಂದರೆ ಪುನರಾವರ್ತಿತ ವ್ಯವಕಲನ. ಇಲ್ಲಿ ಭಾಗಾಕಾರವೆಂದರೆ ಪುನರಾವರ್ತಿತ ವ್ಯವಕಲನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯವಕಲನ. ಗುಣಾಕಾರ ಇದು ಪುನರಾವರ್ತಿತ ಸಂಕಲನ. ಗುಣಾಕಾರವಿದ್ದರೆ ಸಂಕಲನವಾಗುತ್ತೆ. ಭಾಗಾಕಾರವೆಂದರೆ ಪುನರಾವರ್ತಿತ ವ್ಯವಕಲನ. ಸರಿಯಾದ ಉತ್ತರ ವ್ಯವಕಲನ. ಇನ್ನು ಮುಂದಿನ ಪ್ರಶ್ನೆ, 35,756 ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ. 35,756 ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ನಮಗೆ ಸಿಗುವುದು, ಇಲ್ಲಿ 1000 ಸ್ಥಾನದಲ್ಲಿ ಸಂಖ್ಯೆ 5 ಇದೆ. 5ರ ಮುಂದೆ 7 ಇದ್ದಾಗ 5 6 ಆಗುತ್ತದೆ. ಹಾಗಾಗಿ ಸರಿಯಾದ ಉತ್ತರ 36,000. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 36,000. MN ರೇಖಾಖಂಡದಿಂದ ಮೇಲೆ MTU ಪ್ರತಿನಿಧಿಸುವ ದಶಮಾಂಶ ಭಿನ್ನರಾಶಿಯ ಭಾಗ. MN ರೇಖಾಖಂಡದ ಮೇಲೆ MT ಅಂದರೆ 0ಯಿಂದ 4ಕ್ಕೆ ಇದೆ. ಹಾಗಾಗಿ ಇದು ಸರಿಯಾದ ಉತ್ತರ 0.4 ಅಂತ ಅರ್ಥ. ಹಾಗಾಗಿ ಆಪ್ಷನ್ ಬಿ 0.4 ಸರಿಯಾದ ಉತ್ತರ. ಇನ್ನು 0.43ರಲ್ಲಿ 3ರ ಸ್ಥಾನ ಬೆಲೆ. ಇದರಲ್ಲಿ 3ರ ಸ್ಥಾನ ಬೆಲೆ, ಇದು ಬಿಡಿ, ಇದು ದಶಾಂಶ, ಹಾಗೆ ಇದು ಶತಾಂಶ. 3 ಶತಾಂಶ ಸ್ಥಾನದಲ್ಲಿದೆ. ಹಾಗಾಗಿ ಉತ್ತರ ಆಪ್ಷನ್ ಎ ಶತಾಂಶ.
ಮುಂದಿನ ಪ್ರಶ್ನೆ, ರೂಪಾಯಿ 17.15 ಪೈಸೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು. 17.15 ನೋಡಿ, ಆಪ್ಷನ್ಸ್ ಇದೆ ಅದಕ್ಕೆ. 17.15 ಪೈಸೆ, 17.5 ಪೈಸೆ, 1715 ಪೈಸೆ, ಹಾಗೆಯೇ 17150 ಪೈಸೆ. ಈ ರೂಪಾಯಿಗಳನ್ನ ನಾವು ಪೈಸೆಗಳಲ್ಲಿ ವ್ಯಕ್ತಪಡಿಸಿದಾಗ 1 ರೂಪಾಯಿಗೆ 100 ಪೈಸೆ ಅಂತ ನೋಡಿದಾಗ ಇದನ್ನು 100ರಲ್ಲಿ ಗುಣಿಸಿದಾಗ ನಮಗೆ ಬರುವಂತಹ ಉತ್ತರ ಆಪ್ಷನ್ ಸಿ, 1715 ಪೈಸೆಗಳು. ಇನ್ನು ಮುಂದಿನ ಪ್ರಶ್ನೆ, ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಲ್ಪಡುತ್ತದೆ. ಅಧಿಕ ವರ್ಷದಲ್ಲಿ ಯಾವ ತಿಂಗಳು ಒಂದು ದಿನ ಹೆಚ್ಚಿಗೆ ಇರುತ್ತದೆ ಎಂದು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಫೆಬ್ರವರಿ. ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುತ್ತವೆ. ಮುಂದಿನ ಪ್ರಶ್ನೆ, ನಾವು ಆಯತವೊಂದನ್ನು ನಿಗದಿತ ಅಕ್ಷರದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಾಕೃತಿ. ನಾವು ಆಯತವೊಂದನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಾಕೃತಿ. ಇದಕ್ಕೆ ಸರಿಯಾದ ಉತ್ತರ ಆಯತ ಘನ, ಆಪ್ಷನ್ ಡಿ, ಆಯತ ಘನ. ಇನ್ನು ಒಂದು ಘನಾಕೃತಿಯ ಪಾರ್ಶ್ವನೋಟ ಈ ರೀತಿ ಮತ್ತು ಮೇಲ್ಭಾಗದ ನೋಟದಲ್ಲಿ ಈ ರೀತಿ ಕಂಡು ಬಂದರೆ ಆ ಘನಾಕೃತಿಯು, ನೋಡಿ, ಪಾರ್ಶ್ವನೋಟ ಈ ರೀತಿಯಾಗಿರುತ್ತೆ, ಹಾಗೆಯೇ ಮೇಲ್ಭಾಗದ ನೋಟ ಈ ರೀತಿಯಾಗಿದ್ದರೆ ಆ ಘನಾಕೃತಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಇನ್ನು ಇದೇ ವಿನ್ಯಾಸವು ಮುಂದುವರೆದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆಯು, ಇದೇ ವಿನ್ಯಾಸದಲ್ಲಿ ಹೋಲಿದ್ರೆ ಮುಂದಿನ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆಯು ಅಂತ ಕೇಳಿದ್ದಾರೆ. ಅಂದರೆ ಇದೇ ರೀತಿ ನಾವು ಮಾಡ್ತಾ ಹೋದಾಗ ಎಷ್ಟನೇ ಸಂಖ್ಯೆಗೆ ಸೇಮ್ ಆ್ಯಸ್ ಇಟ್ ಈ ವಿನ್ಯಾಸ ಬರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ 4ನೇದು ಪ್ಲಸ್ ಇರೋದು ಈ ಸೈಡ್ ಬರುತ್ತೆ, ಹಾಗೆ 5ನೇದು ಮತ್ತೆ ಪ್ಲಸ್ ಇರೋದು ಮೇಲೆ ಹೋಗುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ 5ನೆಯ ಚಿತ್ರ. ಇನ್ನು ಈ ಕೆಳಗಿನವುಗಳಲ್ಲಿ ಕೇವಲ 2 ಸಮಮಿತೀಯ ಅಕ್ಷಗಳು ಮಾತ್ರ ಹೊಂದಿರುವ ಆಕೃತಿ. ಇಲ್ಲಿ 2 ಸಮಮಿತೀಯ ಅಕ್ಷಗಳನ್ನು ಮಾತ್ರ ಹೊಂದಿರುವ ಆಕೃತಿ ಯಾವುದೆಂದರೆ ಆಪ್ಷನ್ ಬಿ. ಇದು ಕೇವಲ 2 ಸಮಮಿತೀಯ ಅಕ್ಷಗಳನ್ನ ಹೊಂದಿದೆ. ಇನ್ನು ಮುಂದೆ ಇರೋದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ ಒಂದು ಗುಣಾಕಾರ ಲೆಕ್ಕವನ್ನು ಕೊಟ್ಟಿದ್ದಾರೆ. 2439 37ರ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಇದೆ. ನಾವು ಗುಣಾಕಾರ ಲೆಕ್ಕವನ್ನು ಮಾಡಬೇಕು. ಹಾಗೆಯೇ ನೆಕ್ಸ್ಟ್ 1653 8ರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಅಂತ ಇದೆ. ನಾವು 1653 8ರಿಂದ ಭಾಗಿಸಬೇಕು. ಇಲ್ಲಿ ಭಾಗಾಕಾರ ಲೆಕ್ಕವನ್ನು ಮಾಡಬೇಕು. ಇನ್ನು 56ನೆಯ 100ನ್ನು ದಶಮಾಂಶ ಭಿನ್ನರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ನಾವು ಇದನ್ನು ದಶಮಾಂಶ ಭಿನ್ನರಾಶಿಯಾಗಿ ಬರಿಬೇಕು, ಅಂದರೆ ಬಿಂದು ಹಾಕಿ ಬರಿಬೇಕು. ಇದಕ್ಕೆ ಸರಿಯಾದ ಇದನ್ನು ದಶಮಾಂಶದಲ್ಲಿ ಬರೆದಾಗ ನಾವು 0.56 ಅಂತ ಬರುತ್ತೆ. ಅದನ್ನು ಪದಗಳಲ್ಲಿ ಬರೆದಾಗ 0.56 ಅಂತಲೇ ಬರಿಬೇಕು. ಇನ್ನು ನೆಕ್ಸ್ಟ್ ರೂಪಾಯಿ 348.25 500ರಿಂದ ಕಳೆಯಿರಿ ಅಂತ ಇದೆ. ನಾವು 500 ರೂಪಾಯಿಗಳಲ್ಲಿ 348.25 ಕಳೆಯಬೇಕು. ಇನ್ನು ಅನಂತನು 2/4 kg ಬಾಳೆಹಣ್ಣನ್ನು ಕೊಳ್ಳುವನು. ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. 1 kgಗೆ 1000 ಗ್ರಾಮ್, ಹಾಗೆಯೇ 2 kgಗೆ 2000 ಗ್ರಾಮ್ ಆಗುತ್ತೆ. 1/4 kg ಅಂದರೆ 250 ಗ್ರಾಮ್,
2000 ಕೆ ಜಿಗೆ 250 ಗ್ರಾಮನ್ನು ಕೂಡಿಸಿದಾಗ ನಮಗೆ ಬರುವಂತಹ ಉತ್ತರ 2250 ಗ್ರಾಂಗಳು. ಇನ್ನು ಮುಂದಿನ ಪ್ರಶ್ನೆ, 8 ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ. ಆ ಪಾತ್ರೆಯಲ್ಲಿ 5 ಲೀಟರ್ 600 ಮಿಲಿ ಲೀಟರ್ ನೀರು ತುಂಬಿದ್ದರೆ ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ಅಂತ ಇದೆ. ಇಲ್ಲಿ ನೋಡಿ, 8 ತಂಬಿಗೆ ನೀರು ಹಾಕಿದ್ದಾರೆ ಅಂತ ಕೊಟ್ಟಿದ್ದಾರೆ. 8 ತಂಬಿಗೆ ನೀರು ಸೇರಿ ಅಲ್ಲಿ ಆಗಿರುವಂಥ ಅಳತೆ 5 ಲೀಟರ್ 600 ಮಿಲಿ ಲೀಟರ್. ಹಾಗಾದರೆ ಒಂದು ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಭಾಗಾಕಾರವನ್ನು ಮಾಡಬೇಕಾಗುತ್ತೆ. 5 ಲೀಟರ್ 600 ಮಿಲಿ ಲೀಟರ್ಗೆ 8ರಿಂದ ಭಾಗಿಸಿದಾಗ ನಮಗೆ ಉತ್ತರ ದೊರೆಯುತ್ತೆ. ಇನ್ನು 3 ಗಂಟೆ 50 ನಿಮಿಷ 30 ಸೆಕೆಂಡ್ಗಳನ್ನು 2 ಗಂಟೆ 15 ನಿಮಿಷ 50 ಸೆಕೆಂಡಿಗೆ ಕೂಡಿಸಿ ಅಂತ ಇದೆ. ನಾವಿಲ್ಲಿ ಸಂಕಲನ ಲೆಕ್ಕವನ್ನು ಮಾಡಬೇಕು. ಇನ್ನು ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷ ಎಳೆಯಿರಿ ಅಂತ ಇದೆ. ನಾವು ಈ ಅಕ್ಷರಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆಯಬೇಕು. ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿಗಳ ಚಿತ್ರಗಳನ್ನು ಬರೆಯಿರಿ ಅಂತ ಇದೆ. ಈ ಜಾಲಾಕೃತಿಗಳಿಂದ ರಚಿಸಬಹುದಾದ ಚಿತ್ರಗಳನ್ನು ನಾವು ಬರೀಬೇಕು. ಇದು ಚೌಕಘನವಾಗುತ್ತೆ, ಹಾಗೆಯೇ ಇದು ಕೋನವಾಗುತ್ತೆ. ಮುಂದಿನ ಪ್ರಶ್ನೆ, ಬಿಟ್ಟಿರುವ ಬೆಸೆ ಸಂಖ್ಯೆಗಳನ್ನು ಚೌಕದಲ್ಲಿ ಭರ್ತಿ ಮಾಡಿರಿ ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನು ವೃತ್ತದಲ್ಲಿ ಬರೆಯಿರಿ ಅಂತ ಇದೆ. ನೋಡಿ, ನಾವು ಇಲ್ಲಿಂದ ಬೆಸ ಸಂಖ್ಯೆಗಳನ್ನ ಬರಿತಾ ಹೋಗಬೇಕು. 1, 3, 5, 7, ಹಾಗೆಯೇ ಇಲ್ಲಿಂದ ನಮಗೆ ಸಿಗುವಂಥ ಬೆಸ ಸಂಖ್ಯೆ 9. ಇನ್ನು 1, 3, 5, 7, 9 ಈ ಸಂಖ್ಯೆಗಳಲ್ಲಿ ವರ್ಗ ಸಂಖ್ಯೆ ನಮಗೆ 9. ಹಾಗಾಗಿ ಇಲ್ಲಿ ವರ್ಗ ಸಂಖ್ಯೆ 9. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. 4 ಅಂಕದ ಪ್ರಶ್ನೆ. 40 ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನು ಚಟುವಟಿಕೆಯೊಂದಕ್ಕಾಗಿ ತಲಾ 4 ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ. ಚಟುವಟಿಕೆಯನ್ನು ನಿರ್ವಹಿಸಲು ಪ್ರತಿ ಗುಂಪಿಗೆ 3 ಮೀಟರ್ ಅಳತೆಯ ಹಗ್ಗ ಬೇಕಾಗಿದೆ. ಹಾಗಾದರೆ ಇಡೀ ತರಗತಿಗಾಗಿ ಎಷ್ಟು ಅಳತೆಯ ಹಗ್ಗ ಬೇಕಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ 40 ವಿದ್ಯಾರ್ಥಿಗಳು ಇರೋದರಿಂದ ಪ್ರತಿ ವಿದ್ಯಾರ್ಥಿಗೆ 3 ಮೀಟರ್ ಅಳತೆ ಹಗ್ಗ ಬೇಕಾಗಿರ್ತದೆ. ಹಾಗಾಗಿ 40 × 3 ಹೀಗೆ ಗುಣಾಕಾರ ಲೆಕ್ಕ ಮಾಡಿದರೆ ನಮಗೆ ಅಳತೆ ಸಿಗುತ್ತೆ. ಮುಂದಿನ ಹಾಗೂ ಕೊನೆಯ ಪ್ರಶ್ನೆ, ಒಂದು ರೈಲು ಗಾಡಿಯು 1 ಗಂಟೆಯಲ್ಲಿ 225 ಕಿಲೋಮೀಟರ್ ಚಲಿಸುತ್ತದೆ. ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಅಂತ ಇದೆ. ಈ ಪ್ರಶ್ನೆಗೆ ನಾವು ಗುಣಾಕಾರ ಲೆಕ್ಕವನ್ನು ಮಾಡಬೇಕು. 1 ಗಂಟೆಗೆ 225 ಕಿಲೋಮೀಟರ್ ಅಂದರೆ ಒಂದು ದಿನದಲ್ಲಿ 24 ಗಂಟೆಗಳು. ಹಾಗಾಗಿ 225 × 24 ಮಾಡಿ ಅದನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿ ಬರೀಬೇಕು. ಇದಿಷ್ಟು 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.